ನಮಸ್ತೆ ವೀಕ್ಷಕರೇ, ನೋಡಿ ಇವತ್ತಿನ ದಿವಸ ನಾವಿಲ್ಲಿ ಶೇಡಿಕಾವಲ್ಲಿ ಹೋಳಿಗೆಯ ಮಾಡುವ ಕಾರ್ಯಕ್ರಮದಲ್ಲಿ ಬಂದಿದ್ದೇವೆ. ಹೋಳಿಗೆಯನ್ನು ತಯಾರಿಸ್ತಾ ಇದ್ದೇವೆ. ಬಿಸಿ ಬಿಸಿ ಈಗ ತಕ್ಷಣ ರೆಡಿಯಾದಂತಹ ಐಟಮ್ಗಳಿದು. ಇವರು ಮಾಧವಾಡಿಗ ಪಾಡಿ ಅಂತ ಹೋಳಿಗೆ ಸ್ಪೆಷಲಿಸ್ಟ್. ಇವರು ಸಹ ಹಾಗೆ ಶ್ರೀನಿವಾಸ ಅಂತ ಇಬ್ಬರು ಕೂಡ ತುಂಬ ವರ್ಷಗಳ ಎಕ್ಸ್ಪೀರಿಯನ್ಸ್ ಇರುವವರು ಈ ಹೋಳಿಗೆಯ ಒಂದು ರಂಗದಲ್ಲಿ. ಯಾಕೆಂತ ಹೇಳಿದರೆ ಬೇರೆಲ್ಲ ಐಟಮ್ಗಳನ್ನು ಮಾಡಿದರೂ ಕೂಡ ಹೋಳಿಗೆ ಮಾಡಿ ಸ್ವಲ್ಪ ಕಷ್ಟ. ಆ ಪಾಕವನ್ನು ಸಿಗಬೇಕು. ಸ್ವಲ್ಪ ಫೇಮಸ್ಸಲ್ಲಿ ಇದ್ದಾರೆ ಅವರು ಮಾಧವಾಡಿಗ ಅಂತ. ಹೋಳಿಗೆ ಅಂತಲ್ಲ, ಎಲ್ಲ ಐಟಮ್ಗಳು ಕೂಡ ಹಾಗೆ ನೋಡಿ, ಒಂದು ಕಲೆಯ ರೀತಿಯಲ್ಲಿ ಆ ಒಂದು ಮಾಡುವಂಥ ಟೆಕ್ನಿಕ್ಕು ಹಾಗೆ. ಕರೆಕ್ಟ್ ರೌಂಡ್ ಕ್ಲಿಯರಾಗಿ ಸಿಗಬೇಕು, ಕರೆಕ್ಟ್ ರೌಂಡ್ ಬರಬೇಕು. ಈ ಒಂದು ಹೋಳಿಗೆ ಇದು ಹೇಗೆ ರೌಂಡ್ ಬಂತು ಅದನ್ನು ಇಲ್ಲಿಯೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಅವರು ಇದನ್ನು ಕಾಯಿಸಬೇಕು. ನೋಡಿ ಹೇಗೆ ಕಾಯಿಸ್ತಾರೆ ನೋಡಿ ಅವರು. ಆ ಒಂದು ಇಷ್ಟೇ ಕಪ್ಪು ಬರಬೇಕು. ಜಾಸ್ತಿ ಸುಟ್ಟರೆ ಹೋಯ್ತು ಮಾವಲ್ಲ ಅದು. ನೋಡಿ ಜಾಸ್ತಿ ಸುಟ್ಟರೆ ಕಪ್ಪಾದರೆ ಅದು ಹೋಳಿಗೆ ವೇಸ್ಟ್, ಮತ್ತು ಉಪಯೋಗಿಸಲಿಕ್ಕೆ ಬರೋದಿಲ್ಲ. ನೋಡಿ ಈ ಹೋಳಿಗೆ ನೋಡಿ ಸ್ಮೂತ್, ಇಷ್ಟು ಸ್ಮೂತ್ ಇದೆ. ಇಲ್ಲಿ ಕೆಲವೊಂದು ಹೋಳಿಗೆ ಇಲ್ಲಿ ರಟ್ಟಿನ ಹಾಗೆ ಬರ್ತದೆ, ಗಟ್ಟಿ ಆಗ್ತದೆ. ಹಾಗೆ ಬಂದರೆ ಹೋಳಿಗೆ ಅಂದರೆ ವೇಸ್ಟ್ ಆಗ್ತದೆ. ಅದೇ ಹೋಳಿಗೆ ಫಸ್ಟ್ ಹೀಗಾಗುವ ಮೊದಲು ನೋಡಿ ಹೀಗೆ ಅವರು ಪಾಕವನ್ನು ಮಾಡಿ ಇಡ್ತಾರೆ. ಹೀಗೆ ಪಾಕ ಮಾಡಿ ಮತ್ತೆ ನಂತರ ಅದನ್ನು ಈ ರೀತಿಯೆಲ್ಲ ಮಾಡಿ ಇದಕ್ಕೆ ಈ ಒಂದು ಸೇರಿಸುವನ್ನು ತೋರಿಸ್ತಾರೆ ಅವರು ಅಂತ. ನೋಡಿ ಮೈದಾ ಹಿಟ್ಟನ್ನು ಹೀಗೆ ಒಂದು ಪೇಪರಿಗೆ ಹಾಕಿ ತುಂಬಿಸು. ಇದೊಂದು ಟ್ರಿಕ್ ಒಂದು ನೋಡಿ, ಒಂದು ಕಲೆಯಾಗೆ ಮಾಡ್ತಾರೆ ಇದನ್ನು. ನೋಡಿ ಈ ರೀತಿಯಲ್ಲಿ ಇದನ್ನು ತುಂಬಿಸಿ ಮತ್ತೆ ಅದನ್ನು ಲಟ್ಟಿಸಿ ಬಿಸಿಲಿಗೆ ಹಾಕಿ ಬಿಸಿ ಮಾಡಿ ಕೊಡ್ತಾರೆ. ಧನ್ಯವಾದ.